ದ್ವೇಷ ಭಾಷಣದಿಂದಲೇ ನಮ್ಮ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಅದನ್ನು ಪ್ರಾರಂಭ ಮಾಡಿದ್ದೇ ಬಿಜೆಪಿಯವರು, ಬಜರಂಗ ದಳ, RSSನವರು. ನಾ ಪ್ರಧಾನಮಂತ್ರಿಗಳೇ ಅಮಿತ್ ಶಾ ಅವರು ಎಲ್ಲ ಬೇರೆ ಬೇರೆ ಎಲ್ಲ ರಾಷ್ಟ್ರ ನಾಯಕರು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ. ದ್ವೇಷ ಭಾಷಣ ಮಾಡೋದು ಅವರೇ ಅಲ್ವಾ? ಅವ್ರಿಗೆ ಎಲ್ಲಿ ನಮಗೆ ಶಿಕ್ಷೆ ಆಗುತ್ತೆ ಅಂತ ಭಯ ಆಗ್ತಾರೆ. ಪ್ರತಿದಿನ ಏನು ಮಾಡ್ತಾರೆ? ದ್ವೇಷ ಭಾಷಣ. ಇಡೀ ಇಲ್ಲಿ ನಮ್ಮ ರಾಜ್ಯದಲ್ಲೆಲ್ಲ, ದೇಶದಲ್ಲೇ ಸ್ವತಃ ಪ್ರಧಾನಮಂತ್ರಿಗಳೇ ಅಮಿತ್ ಶಾ ಅವರು ಎಲ್ಲ ಬೇರೆ ಬೇರೆ ಎಲ್ಲ ರಾಷ್ಟ್ರ ನಾಯಕರು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ. ನಮ್ಮ ರಾಜ್ಯದಲ್ಲೂ ಮಾಡ್ತಾರೆ. ವಾಟ್ಸಪ್ ಮುಖಾಂತರ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ. ವಾಕ್ ಸ್ವಾತಂತ್ರ್ಯ ಅಂದರೆ ಮಾತಾಡಲಿ, ಎಲ್ರಿಗೂ ಅವಕಾಶ ಇದೆ. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಏನೊಬ್ಬರನ್ನ ಬೈರಿ ಅಂತ ಹೇಳ್ತಾರಾ? ಅವರು ಬೈನಿ ಅಂತ ಹೇಳ್ತಾರಾ? ಒಬ್ರನ್ನೊಬ್ರು ಎತ್ಕಟ್ಟಿ ಅಂತ ಹೇಳ್ತಾರಾ? ಅಲ್ವಾ? ಸ್ವಾತಂತ್ರ್ಯ ಇದೆ ಅಂತೇಳಿ ಏನು ಬೇಕಾದ್ರೂ ಮಾತಾಡ್ಬೋದಾ? ನಾನು ಮಾತಾಡಬಾರ್ದು. ನಾನು ಮಾತಾಡಿದ್ರು ತಪ್ಪೆ. ಅವರೇ ಅಲ್ಲ, ನಾನು ಕೂಡ ಮಾತಾಡಬಾರ್ದು. ದ್ವೇಷ ಭಾಷಣ ನಾನು ಮಾಡಬಾರ್ದು. ಕೋಮು ಗಲಭೆಗೆ ಪ್ರಮುಖ ಕಾರಣನೇ ಈ ದ್ವೇಷ ಭಾಷಣ. ಹೌದು, ಅವರೇ. ದ್ವೇಷ ಭಾಷಣದಿಂದಲೇ ನಮ್ಮ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು. ಅದನ್ನು ಪ್ರಾರಂಭ ಮಾಡಿದ್ದೇ ಬಿಜೆಪಿಯವರು, ಬಜರಂಗ ದಳ, RSSನವರು. ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದೇನೆ. ನನಗೆ ಚೆನ್ನಾಗಿ ಗೊತ್ತಲ್ಲ ಇವ್ರ ಕಥೆಗಳು.